ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಟೆರಕೋಟಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಟೆರಕೋಟಾ ಜ್ಯುವೆಲರಿಲಿ ಒಂದಿಷ್ಟು ಜ್ಯುವೆಲರಿಗಳೆಲ್ಲ ರೆಡಿ ಮಾಡಿ ನಿಮ್ಮ ಮುಂದೆ ಬಂದಿದ್ದೀನಿ. ಒಂದು ಹೊಸ ಥರನೇ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸುಮಾರು ದಿನ ಆಯಿತು ನಾನು ಲಾಂಗ್ ವಿಡಿಯೋ ಮಾಡಿ, ಹಾಗಾಗಿ ಇವತ್ತು ಲಾಂಗ್ ವಿಡಿಯೋ ಮಾಡಲೇಬೇಕು ಅಂತ ಕೂತಿದ್ದೀನಿ. ಮತ್ತು ಟೆರಕೋಟಾ ಕಲಿಬೇಕು ಅಂತ ಆಸಕ್ತಿ ಇರೋರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ, ದಯವಿಟ್ಟು ವಾಟ್ಸಪ್ ಮಾಡ್ಬೋದು. ಮತ್ತು 2 ತಿಂಗಳಿರುತ್ತೆ. ಮತ್ತು ಹೇಗೆ ಕ್ಲಾಸಸ್ ಅಂದರೆ ಸದ್ಯಕ್ಕೆ ನನಗೆ ಇವಾಗ ಕಲಿಯೋರು ಕಮ್ಮಿ ಇದ್ದಾರೆ, ಹಾಗಾಗಿ ಫ್ಲೆಕ್ಸಿಬಲ್ ಟೈಮ್ ಅಂತಂದರೆ ನಿಮಗೆ ನನಗೆ ಟೈಮ್ ಇದ್ದಾಗ ಆನ್ಲೈನಲ್ಲೇ ನಾನು ಹೇಳ್ಕೊಡ್ತೀನಿ. ಮತ್ತು 2 ಮಂತ್ಸ್ ಇರುತ್ತೆ. 1 ಅವರ್ ಕ್ಲಾಸ್ ಇರುತ್ತೆ. ವಾರಕ್ಕೆ 3 ದಿನ ಇರುತ್ತೆ. ಅದೇ ಆ ವಾರಕ್ಕೆ 3 ದಿನ ಯಾವಾಗ ಅಂದರೆ ನಿಮಗೆ ಮತ್ತು ನನಗೆ ಯಾವಾಗ ಸೂಟ್ ಆಗುತ್ತೋ, ಯಾವಾಗ ಅಡ್ಜಸ್ಟ್ ಆಗುತ್ತೋ, ಯಾವಾಗ ಕಂಫರ್ಟಬಲ್ ಆಗುತ್ತೋ ಆವಾಗ ನಾವು ಅರೇಂಜ್ ಮಾಡಿಕೊಂಡು ಮಾಡ್ಕೋಬೋದು. ಇವಾಗ ಒಂದಿಷ್ಟು ಜ್ಯುವೆಲರಿಗಳೆಲ್ಲ ರೆಡಿಯಾಗಿ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಇವಾಗ ನೋಡೋಣ ಬನ್ನಿ. ಇವಾಗ ಇದು ಬಂದು ನಾನು ಆಲ್ರೆಡಿ ತೋರಿಸಿದ್ದೀನಿ, ಹಾಗೂ ಇನ್ನೊಂದ್ಸಲ ತೋರಿಸೋಣ ಅಂತ ನೋಡಿ. ಸ್ಯಾರಿ ಮೇಲೆ ಹಾಕ್ಕೊಂಡ್ರೆ ಆ್ಯಕ್ಚುಲಿ ನಾನು ಅವಾಗಲೇ ಕೈಯಲ್ಲಿ ತೋರಿಸಿದಾಗ ನಿಮ್ಗೆ ಏನಂತಾರೆ ಅದರದ್ದು ಗಂಧನೇ ಗೊತ್ತಾಗಲಿಲ್ಲ. ಬಟ್ ಇವಾಗ ನೋಡಿ, ನಾನು ಹಾಕ್ಕೊಂಡು ತೋರಿಸಿದ್ಮೇಲೆ ಇವಾಗ ಹೇಗೆ ಕಾಣ್ತಾ ಇದೆ. ಇದಕ್ಕೆ ಮ್ಯಾಚಿಂಗ್ ಓಲೆ ಕೂಡ ಇದೆ, ಅಂದರೆ ಇದ್ರದ್ದೇ ಬರಲ್ಲ, ಬಟ್ ಸ್ವಲ್ಪ ಮಿಸ್ ಮ್ಯಾಚ್ ಮಾಡ್ಕೋಬೋದು. ಹೇಗೆ ಕಾಣ್ತಾ ಇದೆ ಅಂತ ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ನಾನು ಸುಮಾರು ಸೆಟ್ಸ್ ಎಲ್ಲ ತೋರಿಸ್ತೀನಿ. ಯಾವ್ದಾದ್ರು ಸೆಟ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ಅದು ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಲ್ಲ ಅಲ್ಲಿಗೆ ಅಪ್ಲೋಡ್ ಮಾಡಿ ಕಳಿಸಿ. ನಿಮಗೆ ರೇಟ್ ನಾನು ಅಲ್ಲೇ ಹೇಳ್ತೀನಿ, ಇಲ್ಲಿ ಹೇಳೋದಿಲ್ಲ. ನೋಡಿ ಯಾವ ಥರ ಕಾಣ್ತಾ ಇದೆ. ಚೆನ್ನಾಗಿ ಕಾಣ್ತಾ ಇದೆ. ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಯಾವುದು ಚೆನ್ನಾಗಿ ಕಾಣುತ್ತೆ ಸೆಟ್ಟು ಅಂತ. ಇವಾಗ ನೆಕ್ಸ್ಟು ನೋಡೋಣ. ಹಾಗಾಗಿ ಒಂದಿಷ್ಟು ಜ್ಯುವೆಲರಿ ಇಟ್ಕೊಂಡೇ ಕೂತ್ಬಿಟ್ಟಿದ್ದೀನಿ. ಸುಮಾರು ದಿನದಿಂದ ಮಾಡಬೇಕು ಅನ್ಕೋತಾ ಇದೆ, ಬಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಇವತ್ತು ಮಾಡಲೇಬೇಕು ಅಟ್ ಎನಿ ಕಾಸ್ಟ್ ಅಂತ. ನೋಡಿ ಈ ಥರ ಸೆಟ್ ಮಾಡ್ಕೋಬೇಕು. ನೋಡಿ ಯಾವ ಥರ ಇದಕ್ಕೆ ಹೋಲೆ ಈ ಥರ ಬರುತ್ತೆ. ಇದಕ್ಕೆ ಹೋಲೆ ಇದು ಆ್ಯಕ್ಚುಲಿ ಸ್ಯಾರಿ ಮುಂದೆ ಬಂಗಾರನೂ ಮೀರಿಸುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಾಣುತ್ತೆ ಮತ್ತು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇವಾಗ ನೋಡಿ ಯಾವ ಥರ ಕಾಣ್ತಾ ಇದೆ. ಆ್ಯಕ್ಚುಲಿ ಇದು ಕುರ್ತಿ ಮೇಲೆ ಕೂಡ ಸೆಟ್ ಆಗುತ್ತೆ, ಸ್ಯಾರಿ ಮೇಲೆ ಕೂಡ ಸೂಟ್ ಆಗುತ್ತೆ, ಎರಡಕ್ಕೂ ಸೂಟ್ ಆಗೋ ಅಂಥದ್ದು. ಮತ್ತು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಜ್ಯುವೆಲರಿ ಅಲ್ಲ. ಮತ್ತು ನೆಕ್ಸ್ಟ್ ಜ್ಯುವೆಲರಿ ನೋಡೋಣ. ಇವಾಗ ನೋಡಿ 2 ಲೇಯರು ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಇದಕ್ಕೆ ಆ್ಯಕ್ಚುಲಿ ಸೆಟ್ ಬರೋದಿಲ್ಲ, ಸೊ ಮಿಸ್ ಮ್ಯಾಚ್ ಮಾಡ್ಕೋಬೇಕು. ಈ ಥರ ಮಿಸ್ ಮ್ಯಾಚ್ ಮಾಡ್ಕೊಂಡು ಹಾಕೋಬೋದು ಟೆರಕೋಟಾ. ಇವಾಗ ನೀವು ಏನು ಹೇಳ್ತೀರಾ ಹೇಗೆ ಕಾಣ್ತಾ ಇದೆ ಅಂತ. ಇವಾಗ ಬಂಗಾರದ ಮುಂದೆ ಅಥವಾ ಇದು ಸಿಲ್ವರ್ದೆಲ್ಲ ಬರುತ್ತೆ, ಅಂದರೆ ಒಂಥರ ವೈಟ್ ಮೆಟಲ್ಸ್ದೆಲ್ಲ ಬರುತ್ತಲ್ಲ, ಅದ್ರ ಮುಂದೆ ಈ ಟೆರಕೋಟಾ ಜ್ಯುವೆಲರಿ ಹೇಗೆ ಕಾಣುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡಿ. ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ನೆಕ್ಸ್ಟ್ ಸೆಟ್ ನೋಡೋಣ. ನೋಡಿ ಇವಾಗ ಹೇಗೆ ಕಾಣ್ತಾ ಇದೆ. ಸ್ವಲ್ಪ ಲಾಂಗ್ ಇದೆ, ಇಲ್ಲಿವರೆಗೆ ಬರುತ್ತೆ. ಮತ್ತು ಇದು ಸೆಟ್ಟೇ ಇದು ಟೆರಕೋಟದಲ್ಲಿ ನೆಲ್ಲಿಕಾಯಿ ಬೀಡ್ ಅಂತ ಹೇಳ್ತಾರೆ. ಇದು ಇವಾಗ ಜೋಮಾಲೆ ಗುಂಡು ಸ್ವಲ್ಪ ಸಿಮಿಲರಾಗಿ ಹೀಗೆ ಬರುತ್ತೆ. ಜೋಮಾಲೆ ಗುಂಡು ಅಂತಾರಲ್ಲ, ಅದು ಕೂಡ ಇದೇ ಥರ ಬರುತ್ತೆ.
ನೋಡಿ ಇಷ್ಟು ಬರುತ್ತೆ. ಇನ್ನೂ ಒಂಚೂರು ಬೇಕಾದ್ರೆ ಇಲ್ಲಿ ಅಡ್ಜಸ್ಟ್ ಮಾಡಿ ಇನ್ನೊಂಚೂರು ಉದ್ದ ಮಾಡ್ಕೊಬೋದು. ಸೊ ಹಾಗಾಗಿ ಇಷ್ಟು ಬರುತ್ತೆ. ಚೆನ್ನಾಗಿದೆ. ಹೇಗಿದೆ ದಯವಿಟ್ಟು ಕಮೆಂಟ್ ಹಾಕಿ. ಇವಾಗ ನೆಕ್ಸ್ಟ್ ಜ್ಯುವೆಲ್ಲರಿ ನೋಡೋಣ. ಇದು ಮೋದಕ ಗಣಪತಿ. ಇಲ್ಲಿ ರೌಂಡ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದಕ್ಕೂ ಕೂಡ ನಾನು ಸೆಟ್ ಮಾಡಿಲ್ಲ. ಬೇಕಾದರೆ ಇದನ್ನೇ ಈ ಗಣಪತಿನೇ ಸ್ಟಡ್ ಥರ ಮಾಡ್ಕೊಡ್ತೀನಿ, ಅಥವಾ ಈ ಥರ ಜುಮ್ಕಾನ ನಾವು ಮಿಸ್ ಮ್ಯಾಚ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ನಿಮಗೆ ಹೇಗೆ ಕಾಣ್ತಾ ಇದೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಜ್ಯುವೆಲ್ಲರಿ ನೋಡೋಣ. ಇದು ಒಂದು ಪುಟಾಣಿ ಕೃಷ್ಣ. ಇದಕ್ಕೆ ಸ್ಟಡ್ ಮಾಡಿದ್ದೀನಿ, ಸೇಮ್ ಕೃಷ್ಣನೇ. ನಿಮಗೆ ನಾ ತೋರಿಸ್ತಾ ಇರೋ ಜ್ಯುವೆಲ್ಲರಿ ಯಾವ್ದಾದ್ರು ಇಷ್ಟ ಆದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡು ನಾನು ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ವಾಟ್ಸಪ್ ಮಾಡಿ ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ. ನಿಮ್ಗೆ ಇಷ್ಟ ಆದರೆ ಆರ್ಡ್ರ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ನೆಕ್ಸ್ಟ್ ಜ್ಯುವೆಲ್ಲರಿಗೆ ಹೋಗೋಣ. ಇವಾಗ ಇದು ಬಂದು ಲೀಫು ನೋಡಿ. ಇದಕ್ಕೂ ಕೂಡ ಸೆಟ್ಟೆ ಸೇಮ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಿಜ ಎಷ್ಟು ಕಲರ್ಫುಲ್ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಯಾರಿಗಾರು ಅನಿಸುತ್ತಾ ನಾವು ಮಣ್ಣಿನಲ್ಲಿ ಮಾಡಿದ್ದೀವಿ ಅಂತ? ಯಾರಿಗಾರು ಅನಿಸುತ್ತಾ? ಜ್ಯುವೆಲ್ಲರಿ ನೋಡ್ತಾ ಇದ್ರೆ ನಾವು ಮಣ್ಣಲ್ಲಿ ಮಾಡಿದ್ದೀವಿ ಅಂತ ಯಾರಿಗಾರು ಗೊತ್ತಾಗುತ್ತಾ? ನಾವು ಹೇಳಿದ್ರೆ ಮಾತ್ರ ಗೊತ್ತಾಗೋದು ಇದು ಮಣ್ಣಲ್ಲಿ ಮಾಡಿದ್ದೀವಿ ಅಂತ. ನೆಕ್ಸ್ಟ್ ಜ್ಯುವೆಲ್ಲರಿ ನೋಡೋಣ. ಇದು ಇನ್ನೊಂದು. ಇದು ಗುಂಗುರು ಬೀಡು ಅಂತ ಮಾಡ್ತೀವಿ. ಆ ಗುಂಗುರು ಬೀಡಲ್ಲಿ ಮಾಡಿರೋ ಅಂಥದ್ದು. ನಾವು ಟೆರಕೋಟಾದಲ್ಲಿ ಸಾಮಾನ್ಯವಾಗಿ ಪೆಂಡೆಂಟ್ಗಳಿಗೆ ಅಥವಾ ಜುಮ್ಕಾಗಳಿಗೆಲ್ಲ ನಾವು ಗುಂಗುರು ಬೀಡು ಅಂತ ಮಾಡ್ತೀವಿ. ಅದು ಡೆಕೋರೇಟಿವ್ ಬೀಡ್ ಅಂತಲೇ ಕರಿತೀವಿ. ಆ ಡೆಕೋರೇಟಿವ್ ಬೀಡನ್ನು ನಾವು ಈ ಥರ ಮಾಡಿದ್ವಿ. ಕಲರ್ ಸುಮಾರು ಕಲರ್ಸ್ ಎಲ್ಲ ಇದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ. ಸೊ ಫ್ರೆಂಡ್ಸ್, ನಾನು ಮಾಡಿರೋ ಅಷ್ಟು ಡಿಸೈನ್ ಇದು. ನಿಮಗೆ ಯಾರಿಗಾರು ಇವಾಗ ಈ ಸ್ಯಾರಿ ಹಾಕೊಂಡಿದ್ದೀರಲ್ಲ, ಈ ಸ್ಯಾರಿ ತಕ್ಕಂಥ ಜ್ಯುವೆಲ್ಲರಿ ಬೇಕಾದರೆ ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀನಿ. ಕಸ್ಟಮೈಸ್ ಮಾಡೋಕ್ಕೆ ಒಂದು 8 to 9 days ತನಕ ಬೇಕಾಗುತ್ತೆ. ಅದರಲ್ಲೂ ಮಳೆಗಾಲ ಚಳಿಗಾಲದಲ್ಲಂತೂ ನಮ್ಮದು ಕ್ಲೇ ಒಣಗೋಕ್ಕೆ ಇನ್ನೂ ಟೈಮ್ ಬೇಕಾಗುತ್ತೆ. ಸಮ್ಮರಲ್ಲಿ ಓಕೆ, ಏನು ಪ್ರಾಬ್ಲಮ್ ಇಲ್ಲ, ಬೇಗ ಡ್ರೈ ಆಗುತ್ತೆ. ಎಷ್ಟು ಚೆನ್ನಾಗಿ ಡ್ರೈ ಆಗುತ್ತೋ ನಾವು ಮತ್ತು ಎಷ್ಟು ಚೆನ್ನಾಗಿ ಬೇಕ್ ಮಾಡ್ತೀವೋ ಅದ್ರ ಮೇಲೆ ನಮ್ಮ ಪೇಂಟ್ ಕೂಡ ನಿಂತಿರುತ್ತೆ. ಒಂದು ವೇಳೆ ನಾವು ಅರ್ಧಂಬರ್ಧ ಬೇಕಿಂಗ್ ಮಾಡಿದ್ರೆ ಅದು ಗಟ್ಟಿ ಆಗಲ್ಲ ಅಂತಲೇ ಹೇಳ್ಬೋದು. ನಾವು ಬೇಕ್ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಜ್ಯುವೆಲ್ಲರಿ ಟೆರಕೋಟಾ ಮಣ್ಣು ಅದು ಸ್ವಲ್ಪ ಗಟ್ಟಿ ಆಗಲಿ ಅಂತಲೇ ಬೇಕ್ ಮಾಡ್ತೀವಿ. ಮತ್ತು ಇನ್ನೊಂದೇನಂತಂದರೆ ಅದರದ್ದು ವೇಟೇಜ್ ಕಮ್ಮಿ ಆಗಲಿ ಅಂತ ಕೂಡ ನಾವು ಬೇಕ್ ಮಾಡ್ತೀವಿ. ಹಾಗಾಗಿ ಸಮ್ಮರಲ್ಲಿ ಬೇಗ ಒಣಗುತ್ತೆ ಕ್ಲೇ ಎಲ್ಲ. ಆದರೆ ಇದು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಕ್ಲೇ ಒಣಗೋದೇ ಇಲ್ಲ. ಈ ಥರ ಇದು ಕಥಕ್ಕಲಿ ಎಲ್ಲ ಬರುತ್ತೆ ನೋಡಿ, ಆ ಕಥಕ್ಕಲಿ ದುರ್ಗಿ ಮತ್ತು ಲಕ್ಷ್ಮಿ ಪೆಂಡೆಂಟ್ಗಳೆಲ್ಲ ಒಂದು 5-6 ದಿನ ಒಣಗೋಕ್ಕೆ ಟೈಮ್ ತಗೊಳುತ್ತೆ. ಆಮೇಲೆ ಅದಕ್ಕೆ ಬೇಕಿಂಗ್ ಮಾಡಿ ಆಮೇಲೆ ಪೇಂಟಿಂಗು ಮತ್ತು ಅದು ಅಸೆಂಬ್ಲಿಂಗ್ ಅಂದರೆ ಪೋಣಿಸೋದು. ಸೊ ಅದು ಸೆಟ್ ಮಾಡೋ ಅಷ್ಟೊತ್ತಿಗೆ ಒಂದು 10 days ಆಗೇ ಆಗುತ್ತೆ. ಸೊ ಯಾರಿಗಾರು ಕಸ್ಟಮೈಸ್ ಬೇಕಿದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ಕಾರ.